ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, FDA, KS, ಗ್ರೂಪ್ ಸಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, ಯಾವುದೇ ಎಕ್ಸಾಮ್ ಬರೀರಿ, ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಕ್ವಶನ್ ಕೇಳ್ತಾನೆ. ಅದರಲ್ಲಿ 8 ಮುಖ್ಯ ಪ್ರಕಾರಗಳಾದ ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯಗಳು, ಅದರ ಬಗ್ಗೆ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಒಂದು ಕ್ವಶನ್ ಕೂಡ ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಕೂಚಿಪುಡಿ. ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕೂಚಿಪುಡಿ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳ್ತಾನೆ, ಇಲ್ಲಿಕಂದರೆ ಹೊಂದಿಸಿ ಬರೀಲಿ ಕ್ವಶನ್ ಕೇಳ್ತಾನೆ. ಕೂಚಿಪುಡಿ ಆಂಧ್ರ ಪ್ರದೇಶ. ಕೂಚಿಪುಡಿ ಆಂಧ್ರ ಪ್ರದೇಶ ಇದು ನೆನಪಿರ್ರಿ, ಯಾಕಂದರೆ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. PC, PSI, ಗ್ರೂಪ್ ಸಿ, KS ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿಬಿಟ್ಟಿದ್ದಾನೆ. ಕೂಚಿಪುಡಿ ಆಂಧ್ರ ಪ್ರದೇಶ. ನಂತರ ಮೋಹಿನಿಯಟ್ಟಂ ಕೇರಳ. ಕೇರಳ ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಮೋಹಿನಿಯಟ್ಟಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದರೆ ಅದು ಕೇರಳ. ಮೋಹಿನಿಯಟ್ಟಂ ಕೇರಳ ನೆನಪಿರಲಿ. ಅದೇ ರೀತಿ ಕಥಕಳಿ, ಇದು ಕೂಡ ಕೇರಳಕ್ಕೆ ಸಂಬಂಧಿಸಿದೆ. ಮೋಹಿನಿಯಟ್ಟಂ ಕೇರಳ, ಕಥಕಳಿ ಕೇರಳ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕೇರಳಕ್ಕೆ 2 ಸಂಬಂಧಿಸಿದೆ. ಮೋಹಿನಿಯಟ್ಟಂ ಕೇರಳ, ಈ 2 ನೃತ್ಯಗಳು ಕೇರಳಕ್ಕೆ ಸಂಬಂಧಿಸಿದೆ, ನೆನಪಿರಲಿ. ನಂತರ ಕಥಕ್ ಉತ್ತರ ಪ್ರದೇಶ್. ಇದನ್ನಂತೂ ಭಾಳ ಸಲ ಎಕ್ಸಾಮ್ ಕೊಳಿದ್ದಾನೆ. ಕಥಕ್ಗೆ ಫೇಮಸ್ ಆದ ಒಬ್ಬ ವ್ಯಕ್ತಿ ಅಂದರೆ ಬಿರ್ಜು ಮಹಾರಾಜ್. ಅವರು ಈಗ ಇತ್ತೀಚೆಗೆ ತೀರ್ಕೊಂಡಿದ್ದಾರೆ. ಆದ್ದರಿಂದ ಕಥಕ್ ಬಗ್ಗೆ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ. ಕಥಕ್ ಉತ್ತರ ಪ್ರದೇಶ ನೆನಪಿರಲಿ. ನೋಡಿರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕಥಕಳಿ ಅಂದರೆ ಕೇರಳ, ಕಥಕ್ ಅಂದರೆ ಉತ್ತರ ಪ್ರದೇಶ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕಥಕಳಿ ಕೇರಳ, ಕಥಕ್ ಉತ್ತರ ಪ್ರದೇಶ್, ಎರಡರಲ್ಲಿ ಕನ್ಫ್ಯೂಸ್ ಮಾಡ್ತಾನೆ ನಿಮಗೆ. ಕಥಕಳಿ ಅಂತ ಕೊಟ್ಟು ಆಪ್ಷನಲ್ಲಿ ಫಸ್ಟ್ ಆಪ್ಷನ್ನೇ ಉತ್ತರ ಪ್ರದೇಶ ಅಂತ ಇಟ್ಟಿರ್ತಾನೆ. ಆದ್ದರಿಂದ ನೀವು ದಯವಿಟ್ಟು ಕನ್ಫ್ಯೂಸ್ ಆಗಬೇಡ್ರಿ. ಕಥಕಳಿ ಕೇರಳ, ಕಥಕ್ ಉತ್ತರ ಪ್ರದೇಶ್, ಇಷ್ಟೆಲ್ಲ ನೆನಪಿರಲಿ. ನಂತರ ಮಣಿಪುರಿ ಅದು ಮಣಿಪುರಕ್ಕೆ ಸಂಬಂಧಿಸಿದೆ. ಇದನ್ನಂತೂ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಮಣಿಪುರ್. ಹಾಗೆ ಸತ್ರಿಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳಿದರೆ ಅದು ಅಸ್ಸಾಂ. ಸತ್ರಿಯ ಅಸ್ಸಾಂಗೆ ಸಂಬಂಧಿಸಿದೆ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಸತ್ರಿಯ ಅಂತ ಕೊಟ್ಟು ಅಸ್ಸಾಂ, ಇದು ಸತ್ರಿಯ ಅಸ್ಸಾಂಗೆ ಸಂಬಂಧಿಸಿದೆ, ನೆನಪಿರಲಿ. ಅದೇ ರೀತಿ ಒಡಿಸ್ಸಿ ಇದು ಒಡಿಸ್ಸಾಗೆ ಸಂಬಂಧಿಸಿದೆ. ಒಡಿಸ್ಸಾಗೆ ಸಂಬಂಧಪಟ್ಟಿದೆ. ಇದನ್ನಂತೂ ಕೂಡ ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ಇದು ನೆನಪಿರಲಿ. ನಂತರ ಭರತನಾಟ್ಯ ತಮಿಳುನಾಡು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಕ್ಷಗಾನ ಕರ್ನಾಟಕದ್ದು, ಭರತನಾಟ್ಯ ತಮಿಳುನಾಡು, ಯಕ್ಷಗಾನ ನಮ್ಮ ಕರ್ನಾಟಕದ್ದು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಷ್ಟೆಲ್ಲ ವಿಚಾರಗಳು ನೀವು ನೃತ್ಯಗಳ ಬಗ್ಗೆ, ಅದು ಶಾಸ್ತ್ರೀಯ ಸ್ಥಾನಮಾನ ಪಡೆದ 8 ನೃತ್ಯಗಳ ಬಗ್ಗೆ ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ, ಒಂದು ಕ್ವಶನ್ ಕೇಳಿರ್ತಾನೆ. ಹೊಂದಿಸಿ ಬರೆಯಲು ಕೇಳಿರ್ತಾನೆ, ಇಲ್ಲ ಅಂದರೆ ಡೈರೆಕ್ಟ್ ಕ್ವಶನ್ ಕೇಳಿರ್ತಾನೆ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳನ್ನು ನೋಟ್ಸ್ ಮಾಡ್ಕೊಡ್ರಿ. ಯಾಕಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ವಿಚಾರಗಳು ಗೊತ್ತಿರಬೇಕು. ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದರೆ ನಾಲೆಜ್ ಅನ್ನೋದು ಎಲ್ಲರಿಗೂ ಸ್ಪ್ರೆಡ್ ಆಗಲಿ. ಹಾಗೆ ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ದಯವಿಟ್ಟು ಜಾಯ್ನ್ ಆಗಿ ಎಲ್ರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ಕ್ಲಾಸಲ್ಲಿ ಸಿಗೋಣ.